ಫಿಶಸ್ ಮ್ಯಾನ್ ಐಲ್ಯಾಂಡ್ ಅಂತೆ. ತುಂಬ ಹಳೇ ಕಾಲದಲ್ಲೆಲ್ಲ ಇಲ್ಲೆಲ್ಲ ಫಿಶಸ್ ಮ್ಯಾನುಗಳು ವಾಸ ಮಾಡ್ತಿದ್ದಂತೆ. ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಫಸ್ಟ್ ಸ್ಟಾಪ್ ಇದು. ಇಲ್ಲೊಂದು ಕ್ರೇಜಿ ಒಂದು ಇದನ್ನು ಕೇಳ್ಕೊಂಡೆ, ನಮ್ಮ ಗೈಡ್ ಹೇಳ್ಕೊಟ್ರು. ಕ್ರೇಜಿ ಒಂದು ವಿಷಯ ಅಂದರೆ ಲೈಕ್ ಇಲ್ಲಿ ಎವ್ರಿ ಇಯರ್ ಒಂದು ಬೋಟ್ನ ಬರ್ನ್ ಮಾಡ್ತಾರಂತೆ. ಇಲ್ಲಿನ ಚರ್ಚ್ ಸೈಂಟ್ ನಿಕೋಲಸ್ ಅಂತ ಒಂದು ಚರ್ಚ್ ಇದೆ. ಆ ಚರ್ಚ್ ನಾಕೋಸ್ಕರ ಒಂದು ಎವ್ರಿ ಇಯರ್ ಒಂದು ಬೋಟ್ನ ಬರ್ನ್ ಮಾಡ್ತಾರಂತೆ. ಅಂದರೆ ದೇವರಿಗೆ ಆಶಸ್, ಅಂದರೆ ಮನುಷ್ಯ ಹುಟ್ಟು ಸತ್ತ ಮೇಲೆ ಕೂಡ ಆಶಸ್ ಆಗ್ತಾರಲ್ಲ, ಹಂಗೆ ಇದು ಕೂಡ ಆಶೆ ಆಗುತ್ತೆ ದೇವ್ರು ಹೇಳೋದಕ್ಕೋಸ್ಕರ ಒಂದಂತೆ. ನನಗೆ ಕ್ರೇಜಿ ಅನಿಸ್ತದೆ ಕೇಳಿಸ್ಕೊಂಡು. ಹಂಗೆ ಸುತ್ತಾಡ್ಕೊಂಡು ಒಂದು ಹೋಗೋಣ. 12:30 ತನಕ ಟೈಮ್ ಇದೆ, ಅಂದರೆ ಲೈಕ್ 1 hour ಟೈಮ್ ಕೊಟ್ಟಿದ್ದಾರೆ. ಸುತ್ತಾಡ್ಕೊಂಡು ಸಿಟಿನ ನೋಡ್ಕೊಂಡು ಹೋಗೋಣ ಅಂತ. ಬನ್ನಿ ಹಂಗೆ ಹೋಗೋಣ. ಈ ಬೋಟಲ್ಲೆಲ್ಲ ಹೋಗಿ ಮೀನು ಹಿಡ್ಕೊಂಬರ್ತಾರೆ. ಹೆಂಗಿದೆ, ಚೆನ್ನಾಗಿದೆ ಅಲ್ಲ. ಆದ್ರೂ ಹಾಂ, ಗಲ್ಲಿ ಹೋಗೋಣ ಬರ್ರಿ. ಗಲ್ಲಿ ನೋಡೋಣ ಹೆಂಗಿದೆ ಅಂತ. ಕ್ರೇಜಿ ಸಖತ್ತಾಗಿದೆ ಗುರು. ಗಲ್ಲಿ ನೋಡೋಕ್ಕೆ. ಕಮಿಜಾ ಐಲ್ಯಾಂಡು ಬರೀ ಫಿಶಸ್ ಮ್ಯಾನ್ಸ್ಗಳಿರೋಂಥ ಊರಿದು. ಈ ಊರಲ್ಲಿ ಸುಮ್ಮನೆ ಗಲ್ಲಿಗೆ ಒಳಗಡೆ ಬರೋಣ ನೋಡೋಣ ಅಂತ ಅಂದ್ಕೊಂಡೆ. ಅಲ್ಲೊಂದು ಚರ್ಚ್ ಕೂಡ ಇದೆ. ಮಾಮಿಯ ಮೂವಿ ಇದೆ, ಆ ಮೂವಿಯಲ್ಲಿ ಶೂಟ್ ಮಾಡಿದ್ದಾರೆ ಜಾಗ. ಕ್ರೊಯೇಷಿಯಾದಲ್ಲಿ ಈ ಫಿಲಮ್ ತೆಗೆದಿಲ್ಲ ಅಂತಿಲ್ಲ, ಒಳ್ಳೊಳ್ಳೆ ಸೀರೀಸ್ಗಳು, ಒಳ್ಳೊಳ್ಳೆ ಮೂವೀಸ್ಗಳೆಲ್ಲ ತೆಗೆದಿದ್ದಾರೆ ಇಲ್ಲಿ. ನೋಡೋಣ, ಇನ್ನೂ ತುಂಬ ಸ್ಟಾಪ್ಸ್ ಇದೆ. ಇದು ಒಂದು ಕಮಿಜಾ ಒಂದು ಫಸ್ಟ್ ಸ್ಟಾಪು, ಅಂದರೆ ಬ್ಲೂ ಕೇವ್ ಆದಮೇಲೆ ಅಪ್ಪಿಲ್ ಸತ್ಕೊಂಡು ನೋಡೋಣ ಅಂತ ಬಂದರೆ ಮನೆಗಳು ಹೆಂಗೆ ಅಂತ, ಇಲ್ಲಿನ ಫಿಶಸ್ ಮ್ಯಾನ್ಗಳು ಹೆಂಗಿದ್ದಾರೆ ಅಂತ. ಮೊನ್ನೆ ಒಂದು ಚರ್ಚ್ ಇದೆ, 3 ರೂಫ್ ಚರ್ಚ್ಗೆ ಹೋಗೋಣ. ಆಮೇಲೆ ತೋರಿಸ್ತೀನಿ ನನಗೆ ವ್ಯೂ ನೋಡ್ತಾನೆ ಇರಿ. ಇದು ಕಮಿಜಾ ಐಲ್ಯಾಂಡ್, ಕ್ರೊಯೇಷಿಯಾದು. ಚೆನ್ನಾಗಿತ್ತಲ್ಲ ಬರ್ದೆ. ಸಗ ಕ್ಲೀನಾಗಿದೆ ಗುರು. ನೀರು ಕೂಡ ಇಲ್ಲಿ. ಬಂದಿ ನೋಡ್ರಪ್ಪ ಈಗ ಇಲ್ಲಿನ ಫೇಮಸ್ ಚರ್ಚ್ಗೆ ನಾನು ಮತ್ತು ಭಾರತಿ. ಹಂಗೆ ಅದು ಮುಂದೆನೇ ಬೀಚ್ ಇದೆ. ಸೊ ತುಂಬ ಬಿಲೀವ್ ಮಾಡೋವಂಥ ಚರ್ಚ್ ಇದು. ಇಲ್ಲಿನ ಜನ ಅಲ್ಲಿದೆ ನೋಡಿ. 3 ರೂಫ್ ಇರೋವಂಥ ಚರ್ಚ್ ಅಂತ ಇದು. 3 ರೂಫ್ ಚರ್ಚ್ ಅಂತ ಹೇಳ್ತಾರೆ. 3 ರೂಫ್ ಚರ್ಚ್ ಅಂತ. ಅದ್ರ ಮುಂದೆ ಒಳ್ಳೆ ಸೂಪರಾಗಿರೋ ಬೀಚು. ಕ್ಲೀನಾಗಿದೆ, ಯಾವುದು ಗಲೀಜಿಲ್ಲ. ಬೀಚ್ ಮಾತ್ರ ಸೂಪರಾಗಿದೆ ಗುರು. ಎಲ್ಲ ಫಿಶಿಂಗ್ ಮಾಡೋಕ್ಕೆ ಬೋಟ್ ದೋಣಿಗಳೆಲ್ಲ ಸೈಡಲ್ಲಿ ಹಾಕೊಂಡು ಅವರಲ್ಲಿ ಫಿಶಿಂಗ್ ದೋಣಿಗಳು, ಒಂದೊಂದು ಟೂರಿಸ್ಟ್ ದೋಣಿಗಳು ಕೂಡ ಇದೆ. ಜನ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದೇ 3 ರೂಫ್ ಚರ್ಚ್, ಇಲ್ಲಿನ ಫೇಮಸ್ ಚರ್ಚ್. ಸಾಕಾಗಿದೆಲ್ಲ, ಸಿಂಪಲಾಗಿ. ಇಲ್ಲೊಂದೆಲ್ಲ ಶೂಟಿಂಗ್ ಎಲ್ಲ ಆಗಿದೆ ಇಲ್ಲೆಲ್ಲ. ಈ ಹೋಟೆಲ್ ರೆಸ್ಟೋರೆಂಟ್ಗಳೆಲ್ಲ ಶೂಟಿಂಗ್ ಎಲ್ಲ ಆಗಿದೆ. ಮಾಮಿಯ ಮೂವಿದು. ಸೊ ಈ ಜಾಗದಲ್ಲಿ ನಾವಿದ್ದೀವಿ. ಸಖತ್ತಾಗಿದೆ ಮಾತ್ರ, ಸೂಪರಾಗಿ ಎಂಜಾಯ್ ಮಾಡೋದಿಗೆ. ಮಸ್ತಾಗಿದೆ. ವಾಟರ್ ಕೂಡ ಚೆನ್ನಾಗಿದೆ. ಬಟ್ ಈಗ ನೀರಿಗೆ ಬೀಳಲ್ಲ, ಇನ್ನು ಮುಂದೆ ಬೀಳ್ತೀವಿ ಇನ್ನು ಬೇರೆ ಜಾಗದಲ್ಲಿ. ಜಸ್ಟ್ ವಿಸಿಟ್ ವ್ಯೂ ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಲೆಟ್ಸ್ ಗೋ. ನಾವು ಟೈಮ್ ಆಗುತ್ತೆ, ಹೋಗೋಣ. ತುಂಬ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಚಿಕ್ಕದಾಗಿ ಕಾಣುತ್ತೆ ನೋಡಪ್ಪ ಇಲ್ಲಿಂದ ಸೀಟಾಗಿ ಆರಾಮಾಗಿ. ಕಮಿಜಾ ಸಿಟಿ, ಕಮಿಜಾ ಊರು, ಸಿಟಿ ಅಲ್ಲ ಊರು, ಹಳ್ಳಿ. ಬನ್ನಿ ಹೋಗೋಣ. ನೈಸ್. ಬನ್ನಿ ಹೋಗೋಣ. ಭಾರತಿನ ಮಾಡ್ತಾಳಂತೆ, ಮಾಡು. ಸಕ್ಕತ್ತಾಗಿತ್ತು. ದುಡ್ಡು ಅಂತ ಬಾ ಭಾರತಿ ಅಂದೆ, ಹೋಗ್ಬಿಡೋಣ ಅಂತ. 4 ಯೂರೋ ಅಂತ ಹಾಕೋನೆ. 4 ಸಲ ಹಿಂಗೆ ಅನ್ನೋಕ್ಕೆ ನಾವು ಫ್ರೀಯಾಗಿ ಮಾಡ್ಬಿಟ್ಬಿಟ್ಟು ಹೊಡ್ಬಿಟ್ರಿ.
ಬನ್ನಿ ಓಡೋಗೋಣ. ತುಂಬ ಕೋಲ್ಡ್ ಇದೆಯಾ? ಆದರೆ ಮೇಲ್ಗಡೆ ಬಂದರೆ ಇನ್ನೂ ಆರಾಮಾಗಿರ್ತೀಯ. ಕೋಲ್ಡ್ ಜಾಸ್ತಿ ಇದೆ ಮತ್ತೆ ಬರ್ತೀಯ ಸಣ್ಣ ಆಗ್ತೈತೆ ವೆಹಿಕಲ್ ಸಣ್ಣ ಆಗುತ್ತೆ ಕೋಲ್ಡ್ ಆಗ್ತದೆ. Šta ti misliš, idemo u kombinu? Ne znam, pitaj Sinišu, on je rekao da mu je sve jedno. Ne moramo mi, moramo pustimo. Pa je? Bravo, malo. Ja ću biti na vodi. Ja imam. ನೋಡಪ್ಪ, ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ವಾರ್ ಸಿಟಿ ಅಂತ, ವಾರ್ ಊರು ಅಂತ ಒಂದು ಐಲ್ಯಾಂಡ್ ಇದು. ಸಾಕಾಗಿದೆ. ಇದು ಕೂಡ ಒನ್ ಆಫ್ ದಿ ಬ್ಯೂಟಿಫುಲ್ ಐಲ್ಯಾಂಡು. ಅದು ಕ್ರೊಯೇಷಿಯಾದಲ್ಲಿ. ಫೋರ್ಟ್ ಕೂಡ ಕಾಣಿಸ್ತೈತೆ ನಿಮಗೆ ಟಾಪಲ್ಲಿ. ಅದು ಫೋರ್ಟು, ಇಲ್ಲೆಲ್ಲ ಬೀಚು, ಒಳ್ಳೊಳ್ಳೆ ಬೋಟ್ಗಳು ನಿಂತೈತೆ. ನಮ್ಮ ಬೋಟು ನೀರೊಳಗಡೆ ನಮ್ಮ ಬಿಟ್ಬಿಟ್ಟು ಹೋಗ್ಬಿಡ್ತು. ಭಾರತಿ ಮತ್ತು ನಾ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸುತ್ತಾಡ್ಕೊಂಡು ಸ್ವಲ್ಪ ನೋಡ್ಕೊಂಬರೋಣ ಅಂತ. ಅದು ಸೊ ಅಲ್ಲಿ ಮೇಲೆ ನೋಡ್ತಾರೆ, ಅದು ಕೋಟೆ. ಇದು ವಾರ್ ಕೋಟೆ. ಅಲ್ಲಿಂದ ಹಂಗೆ ಬಂದು ಇಲ್ಲೆಲ್ಲ ಮನೆ ಕಟ್ಕೊಂಡು ಸಗದಾಗಿದೆ. ಬೀಚ್ಗಳ ಹತ್ರ ಮನೆ. ನೀರು ಈಗಲೂ ಕೂಡ ಕ್ಲೀನಾಗಿದೆ, ನೆಲ ಕೂಡ ಕಾಣುತ್ತೆ. ಆಮೇಲೆ ಹತ್ತು ಕಡೆಯಿಂದ ಅವೆಲ್ಲ ನೋಡಾದ್ಮೇಲೆ ಈ ಕಡೆ ಎಲ್ಲ ಕ್ಲೀನಾಗಿ ಚಿಕ್ಕ ಚಿಕ್ಕ ಐಲ್ಯಾಂಡ್ ಕಾಣಿಸೋದಲ್ಲ, ಇವೆಲ್ಲ ಪಾಕ್ಲೇನಿ ಐಲ್ಯಾಂಡ್ಸು. ಸೊ ಇವು ತುಂಬ 16 ಐಲ್ಯಾಂಡ್ಸ್ ಇದೆ ಇಲ್ಲೆಲ್ಲ. ಟೋಟಲಾಗಿ ಪಾರ್ಕ್ ಇದು, ಅದನ್ನು ಪಾರ್ಟಿ ಐಲ್ಯಾಂಡ್ಸ್ ಕೂಡ ಅಂತಾರೆ. ಇವಾಗ ಪ್ರೆಸೆಂಟು ಸಮ್ಮರ್, ಇವಾಗ ಬಿಗಿನಿಂಗ್ ಅಲ್ಲ, ಅಷ್ಟು ರಶ್ ಇಲ್ಲ, ಜನ ಅಷ್ಟಿಲ್ಲ. ಬಟ್ ಸಮ್ಮರ್ ಬಂತು ಅಂದಾಗೆಲ್ಲ ಫುಲ್ಲು ಫಿಲ್ ಆಗಿರ್ತಾರೆ. ಅವಂಥ ವರ್ಲ್ಡ್ ಫೇಮಸ್ ಪಾರ್ಟಿ ಐಲ್ಯಾಂಡ್ಸ್ ಅದು, ಪಾಕ್ಲೇನಿ ಐಲ್ಯಾಂಡ್ಸು. 16 ಐಲ್ಯಾಂಡ್ಸ್ ಇದೆ ಅದು. ಅಂದರೆ ಎಲ್ಲ ಐಲ್ಯಾಂಡ್ ಅಂತ ಏನು ನಮ್ಮ ಗೈಡ್ ಹೇಳಿದ್ರು, ಅದನ್ನು ಎಲ್ಲ ಐಲ್ಯಾಂಡ್ ಕೂಡ ಅಂತಾರಂತೆ. ಅಂದರೆ ಲೈಕ್ ಇದು ಬಂದು ಅವಾಗ ಬೇಸ್ ಕ್ಯಾಂಪ್ ಆಗಿದ್ದು ಅಂತ ಯಾರಿಗೆ, ಈ ಫಿಶರ್ಸ್ಮನ್ಸ್ಗೆ ಮತ್ತು ಇನ್ನೊಂದು ಯಾರೋ ಈ ಪೈರೇಟ್ಸ್ ಎಲ್ಲ ಬಂದು ಇರ್ತಾರಲ್ಲ ಅವ್ರಿಗೆಲ್ಲ ಇದು ಐಲ್ಯಾಂಡ್ ಆಗಿದಂತೆ, ಅದೇ ಬೇಸ್ ಕ್ಯಾಂಪ್ ಆಗಿದಂತೆ. ಅವ್ರಿಗೇನೆ ಕಡ್ಡಿ ಏನೇ ಬೇಕು ಅಂತಂದ್ರು ಅದೇ ಬೋಟ್ ರೆಡಿ ಮಾಡೋದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಪಾಕ್ಲೇನಿ ಐಲ್ಯಾಂಡ್ಗೆ ಹೋಗಿ ಕಟ್ ಮಾಡ್ಕೊಂಬರ್ತಿದ್ರಂತೆ. ಸೊ ಅದಕ್ಕೋಸ್ಕರ ಅದನ್ನು ಎಲ್ಲ ಐಲ್ಯಾಂಡ್ ಅಂತಾರಂತೆ. ಎಸ್, ಇದು ಈಗ ವಾರ್ ಸಿಟಿಯ ಎಕ್ಸ್ಪ್ಲನೇಷನ್ನು. ಸೊ ಇವಾಗ ನನಗೆ ಗೊತ್ತಿರೋ ಹಾಗೆ ನಮ್ಮ ಗೈಡು ಕರ್ಕೊಂಡು ವಾಪಸ್ಸು ನಮ್ಗೆ ಸ್ಪ್ಲಿಟ್ ಕರ್ಕೊಂಡು ಹೋಗ್ಬೋದು. ಇವತ್ತಿನ ಡೇ ಎಂಡ್ ಮಾಡ್ಬೋದು. ನಾವು ಕೂಡ ಫುಲ್ ಟೈರ್ಡ್ ಆಗ್ಬಿಟ್ಟಿದ್ವಿ ಬೆಳಗ್ಗೆಯಿಂದ. ಆವಾಗ ಇಲ್ಲ ಇದು ಸ್ವಿಮ್ಮಿಂಗ್ ಮಾಡಿ ಬ್ಲೂ ಕೇವ್ ಹೋಗಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಎಲ್ಲ ನೋಡಿ ಕಮಾಜಿ ಸಮಥಿಂಗ್, ಕಾಸ್ಮಾಜಿ ಸಮಥಿಂಗ್ ಯಾವುದೋ ಒಂದು ಐಲ್ಯಾಂಡ್, ಅಲ್ಲಿಗೂ ಕರ್ಕೊಂಡೋಗಿ ಎಲ್ಲ ಹೋಗಿ ಬಂದ್ರಿ. ಸೊ ಎಸ್,
ಈಗ ಒಂದ್ಸಲ ವ್ಯೂ ನೋಡ್ಕೊಳ್ಳಿ, ಆಮೇಲೆ ಹೊಟ್ಟೆ ಬಿಡೋಣ ಮನೆ ಕಡೆಗೆ. ಇವೆಲ್ಲ ಪಾಕ್ಲಿನ್ ಐಲ್ಯಾಂಡ್ಸಪ್ಪ. ಸೊ ಇದು ಒಂದು ಮೇಲ್ಗಡೆ ದೊಡ್ಡದಾಗಿರೋದು ಆ ವಾರ್ ಐಲ್ಯಾಂಡ್ಸು, ಅದು ತುಂಬ ದೊಡ್ಡದು. ಬಟ್ ಚಿಕ್ಕ ಚಿಕ್ಕದು ಅದೆಲ್ಲ ಪಾಕ್ಲಿನ್ ಐಲ್ಯಾಂಡ್ಸು. ಪ್ರೆಸೆಂಟು ಇಲ್ಲಿ ಯಾರು ತುಂಬ ಜನ ಎಲ್ಲ ಬರೀ ಪಾರ್ಟಿ ಐಲ್ಯಾಂಡ್ ಆಗಿದೆ. ಇವೆಲ್ಲ ವಾರ್ ಐಲ್ಯಾಂಡು. ನಾವು ಇವಾಗಿರೋದು ಇಲ್ಲಿ.